ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ವಾತಾವರಣ ಬಿಗುವಿನಿಂದ ಕೂಡಿದೆ. ಪಾಕಿಸ್ತಾನ ಅಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸುಮಾರು 3 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಮತ್ತೊಂದು ಕಡೆ ಎರಡೂ ದೇಶಗಳು GPS ಜಾಮಿಂಗ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇವೆ. ಭಾರತ ಅತ್ಯಾಧುನಿಕ ಜಾಮರ್ಗಳನ್ನು ಬಳಸಿ GPS ಹಾಗೂ ಇನ್ನಿತರ ನ್ಯಾವಿಗೇಷನ್ ಸಿಸ್ಟಮ್ಗಳನ್ನು ಜಾಮ್ ಮಾಡುವ ಕೆಲಸವನ್ನು ಶುರು ಮಾಡಿದೆ. ಪಾಕಿಸ್ತಾನ ಕೂಡ GPS ಜಾಮಿಂಗ್ಗೆ ಮುಂದಾಗಿದೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಉಗ್ರರ ದಮನ ಹಾಗೂ ಉಗ್ರರಿಗೆ ಆಶ್ರಯ ಕೊಟ್ಟವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋ ಕೆಲಸ ನಡೀತಾ ಇದೆ. ಇದುವರೆಗೆ 8 ಮಂದಿ ಉಗ್ರರ ಮನೆಗಳನ್ನು ಸ್ಫೋಟಿಸಲಾಗಿದೆ. ಇನ್ನು ಪಾಕಿಸ್ತಾನದಲ್ಲಿ ಔಷಧಗಳಿಗೆ ಹಾಹಾಕಾರ ಶುರುವಾಗಿದೆ. ಇದೆಲ್ಲದರ ನಡುವೆ ದೇಶದ ರಾಜಧಾನಿ ನವದೆಹಲಿ ಒಂದರಲ್ಲೇ ಸುಮಾರು 5,000 ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅವರನ್ನ ದೇಶದಿಂದ ಹೊರಹಾಕೋ ಪ್ರಯತ್ನಗಳಿಗೆ ವೇಗ ಸಿಗ್ತಾ ಇದೆ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಸೇನಾ ನಿಯೋಜನೆ ಜೋರಾಗಿದೆ. ಅಲ್ಲಿ ಎರಡೂ ದೇಶಗಳು ವಿಶೇಷವಾಗಿ ಜಮ್ಮು ಕಾಶ್ಮೀರದ ಗಡಿಯಲ್ಲಿ GPS ಜಾಮಿಂಗ್ ಮಾಡೋ ಕೆಲಸವನ್ನು ಪ್ರಾರಂಭ ಮಾಡಿವೆ. GPS ಜಾಮಿಂಗ್ ಅನ್ನೋದು ಕೇವಲ ಸಾರ್ವಜನಿಕರ ನ್ಯಾವಿಗೇಷನ್ ಮಾತ್ರ ಅಲ್ಲ, ಸೇನಾ ವಾಹನಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ಯುದ್ಧ ವಿಮಾನಗಳು, ರಾಕೆಟ್ಗಳು ಹಾಗೂ ಇನ್ನಿತರ ಆಯುಧಗಳಿಗೂ ಕೂಡ ಸಾಕಷ್ಟು ತೊಂದರೆಯನ್ನುಂಟು ಮಾಡುತ್ತೆ. GPS ಭಾರತದ ನ್ಯಾವಿಕ್ ಸೇರಿದಂತೆ ಎಲ್ಲ ರೀತಿಯ ಸ್ಯಾಟಲೈಟ್ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಜಾಮ್ ಮಾಡೋ ಪ್ರಯತ್ನ ಅದು. ಎಲೆಕ್ಟ್ರಾನಿಕ್ ವಾರ್ಫೇರ್ನ ಭಾಗ ಇದು. ಸದ್ಯಕ್ಕೆ ಭಾರತ ಈ ವಿಷಯದಲ್ಲಿ ಪಾಕಿಸ್ತಾನಕ್ಕಿಂತ ಸಾಕಷ್ಟು ಮುಂದಿದೆ. ಭಾರತದ ಬಳಿ ನ್ಯಾವಿಗೇಷನ್ ಜಾಮಿಂಗ್ನ ಅತ್ಯಾಧುನಿಕ ಹಾಗೂ ಅತ್ಯಂತ ಬಲಿಷ್ಠ ತಂತ್ರಜ್ಞಾನ ಲಭ್ಯ ಇದೆ. ಅದರ ಮೂಲಕ ಸುಮಾರು 1.5 ಮೆಗಾಹರ್ಟ್ಸ್ನಿಂದ 40 ಗಿಗಾಹರ್ಟ್ಸ್ ವರೆಗಿನ ಸಿಗ್ನಲ್ಗಳನ್ನು ಪ್ರತಿಬಂಧಿಸುವ ಸುಮಾರು 200 ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಲ್ಲ GNSS ಅಂದರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಸಿಗ್ನಲ್ಗಳನ್ನು ಜಾಮ್ ಮಾಡಬಲ್ಲ ಸಾಮರ್ಥ್ಯ ಭಾರತದ ಬಳಿ ಇದೆ. ಸಂಯುಕ್ತ, ಹಿಮಶಕ್ತಿ ಮುಂತಾದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಭಾರತ ಕಾಶ್ಮೀರದ ಗಡಿಯಲ್ಲಿ ನಿಯೋಜನೆ ಮಾಡಿದೆ. ಹೀಗೊಂದು ಕಡೆ ಪಾಕಿಸ್ತಾನದ ಗಡಿಯಲ್ಲಿ ಏನು ಮಾಡಬೇಕು ಅದೆಲ್ಲವನ್ನ ಸೇನೆ ನೋಡ್ಕೊಳ್ತಾ ಇದ್ದರೆ, ಮತ್ತೊಂದು ಕಡೆ ಆಂತರಿಕ ಶತ್ರುಗಳನ್ನು ಮಟ್ಟ ಹಾಕೋ ಕೆಲಸ ಕೂಡ ಜಮ್ಮು ಕಾಶ್ಮೀರದಲ್ಲಿ ಭರದಿಂದ ನಡೀತಾ ಇದೆ. ಅಲ್ಲಿ ಉಗ್ರರನ್ನು ಹುಡುಕೋ ಕೆಲಸದ ಜೊತೆಗೆ ಯಾರೆಲ್ಲ ಈ ಹಿಂದೆ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದರು, ಯಾರು ಈಗ ಕೂಡ ಅವರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆಶ್ರಯ ಮಾಹಿತಿಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ, ಅಂಥವರನ್ನು ಹುಡುಕಿ ಕಂಬಿಗಳ ಹಿಂದಕ್ಕೆ ತಳ್ಳುವ ಕೆಲಸವನ್ನು ಅಲ್ಲಿನ ಪೊಲೀಸರು ಮಾಡ್ತಾ ಇದ್ದಾರೆ. ಇದುವರೆಗೆ ಅಲ್ಲಿ ಸುಮಾರು 1,500 ಮಂದಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದರಲ್ಲಿ ಈ ಹಿಂದೆ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದು, ಆನಂತರ ಶರಣಾಗಿ ಮುಖ್ಯವಾಹಿನಿಗೆ ಬಂದು ಈಗಲೂ ಕೂಡ ಹಳೆಯ ಸಂಪರ್ಕಗಳನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರುವ ಒಂದಷ್ಟು ಯುವಕರು, ಅಲ್ಲಿನ ಹುಡುಗರನ್ನು ತಮ್ಮ ಭಾಷಣಗಳ ಮೂಲಕ ಪ್ರಚೋದಿಸಿ ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕ ಬೆಳೆಸ್ಕೊಳ್ಳೋ ಹಾಗೆ ಮಾಡ್ತಾ ಇರುವ ಮುಲ್ಲಾಗಳು, ಒಂದಷ್ಟು OGW ಅಂದರೆ ಆನ್ ಗ್ರೌಂಡ್ ವರ್ಕರ್ಸ್, ಉಗ್ರರಿಗೆ ಆಶ್ರಯ ಕೊಟ್ಟವರು, ಹೀಗೆ ನಾನಾ ರೀತಿಯ ಜನರನ್ನ ವಶಕ್ಕೆ ಪಡ್ಕೊಳ್ಳಲಾಗ್ತಾ ಇದೆ. ಈ ಬಾರಿ ಬರೀ ಉಗ್ರರನ್ನ ಮಾತ್ರ ಬಂಧಿಸಿ ಅವರ ಕುಟುಂಬಗಳಿಗೆ ಬುದ್ಧಿ ಹೇಳಿ ಅವರನ್ನು ಸಹಾನುಭೂತಿಯಿಂದ ನೋಡೋ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಬದಲಿಗೆ ಉಗ್ರರ ಕುಟುಂಬಗಳಿಗೆ ಮತ್ತು ಬೇರೆಯವರಿಗೆ ಕೂಡ ಒಂದು ಪಾಠ ಕಲಿಸೋ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಇಷ್ಟು ದಿನ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಕೂಡ ಉಗ್ರರ ಕುಟುಂಬಗಳ ಜೊತೆ ಒಂದಷ್ಟು ಸಹಾನುಭೂತಿಯಿಂದ ವರ್ತಿಸ್ತಾ ಇದ್ವು, ಮಾತುಕತೆಗಳನ್ನು ಮಾಡ್ತಾ ಇದ್ವು, ಅವರಿಗೆ ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ವು. ನೀವು ನಿಮ್ಮ ಕುಟುಂಬಗಳ ಯುವಕರ ಮನವೊಲಿಸಿ ವಾಪಸ್ಸು ಕರೆಸ್ಕೊಳ್ಳಿ ಅಂತ ಹೇಳಿ ಅವರಿಗೊಂದು ಅವಕಾಶವನ್ನು ಕೊಡ್ತಾ ಇದ್ವು. ಈ ಭಯೋತ್ಪಾದಕರ ಕುಟುಂಬಗಳೂ ಕೂಡ ಇಲ್ಲಿ ಮನೆ ಮಕ್ಕಳನ್ನು ಕಳ್ಕೋತಾ ಇವೆ ಅನ್ನೋ ಸಿಂಪತಿ ನಮ್ಮ ಭದ್ರತಾ ಪಡೆಗಳ ಸಿಬ್ಬಂದಿಗೆ ಇರ್ತಾ ಇತ್ತು. ಆದರೆ ಈಗಂಥದ್ದೇನು ಅಲ್ಲಿ ಕಾಣ್ತಾ ಇಲ್ಲ. ಹಾಗೆ ಸಿಂಪತಿ ತೋರಿಸಿ ಪ್ರಯೋಜನ ಇಲ್ಲ ಅನ್ನೋದು ಅರ್ಥವಾಗಿದೆ. ಎಷ್ಟು ದಿನ ಕಾಲಾವಕಾಶ ಕೊಡ್ತಾ ಹೋಗೋದು? ಈಗ ಭದ್ರತಾ ಪಡೆಗಳ ಸ್ಟೈಲ್ ಕೂಡ ಬದಲಾಗಿದೆ. ಅಲ್ಲಿ 8 ಮಂದಿ ಉಗ್ರರ ಮನೆಗಳನ್ನು ಅವರು ಹುಡುಕಿದ್ದಾರೆ, ಅವುಗಳ ಮೇಲೆ ರೇಡ್ ಮಾಡಿದ್ದಾರೆ. ಆ ಮನೆಗಳಲ್ಲಿ ಒಂದಷ್ಟು ಆಯುಧಗಳು ಸಿಕ್ಕಿವೆ, ಸ್ಫೋಟಕಗಳು ಸಿಕ್ಕಿವೆ. ಆ ಮನೆಗಳಲ್ಲಿ ಉಗ್ರರಿಗೆ ಆಶ್ರಯ ಕೊಡಲಾಗ್ತಾ ಇತ್ತು. ಅವು ಉಗ್ರ ಚಟುವಟಿಕೆಗಳ ಕೇಂದ್ರಗಳಾಗಿದ್ವು. ಅಲ್ಲಿ ಮೀಟಿಂಗುಗಳು, ಪ್ಲಾನಿಂಗುಗಳು ನಡೀತಾ ಇದ್ವು. ಪಾಕಿಸ್ತಾನದಿಂದ ಬರೋ ಉಗ್ರರಿಗೆ ಅಲ್ಲಿ ಆಶ್ರಯವನ್ನೂ ಕೊಡಲಾಗ್ತಾ ಇತ್ತು ಅನ್ನೋದು ಖಚಿತವಾದ ಬೆನ್ನಲ್ಲೇ ಆ ಮನೆಗಳಲ್ಲಿ ಸಿಕ್ಕ ಮದ್ದುಗುಂಡುಗಳನ್ನೇ ಬಳಸಿ ಮನೆಗಳನ್ನು ಸ್ಫೋಟಿಸುವ ಕೆಲಸ ನಡೆದಿದೆ. ಈ ಮಧ್ಯೆ ಯಾರೋ ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ನಾವು ಬರೀ ಹೆಂಗಸರು ಮಾತ್ರ ಮನೇಲಿದ್ದೀವಿ, ಮನೆ ಗಂಡಸರು ಉಗ್ರರಾದರೆ ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಮನೆ ಯಾಕೆ ನೀವು ಸ್ಫೋಟ ಮಾಡಬೇಕು ಅಂತ ಕೆಲವರು ಕಣ್ಣೀರು ಹಾಕ್ಕೊಂಡು ಡ್ರಾಮಾ ಕ್ರಿಯೇಟ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಆದರೆ ಗೆಳೆಯರೆ, ಉಗ್ರರ ದಾಳಿಯಲ್ಲಿ ಅಮಾಯಕರು ಸಾವಿಗೀಡಾದ್ರಲ್ಲ, ಅವರ ಕುಟುಂಬಗಳ ಕಣ್ಣೀರಿನ ಮುಂದೆ ಈ ಉಗ್ರರ ಕುಟುಂಬಗಳ ಕಣ್ಣೀರಿಗೆ ಹೆಚ್ಚು ಮಹತ್ವ ಕೊಡಬೇಕಾದ ಅಗತ್ಯ ಏನಿಲ್ಲ.
ಇನ್ನು ಹೀಗೆ ಹೆಚ್ಚು ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಹೋದರೆ ಮಾತ್ರ ಉಳಿದ ಕಾಶ್ಮೀರಿಗಳಿಗೆ ಒಂದು ಭಯ ಬರೋದಕ್ಕೆ ಸಾಧ್ಯ. ಅಂಥ ಭಯ ಮೂಡದೇ ಇದ್ದರೆ, ನಾವು ಭಾರತದ ವಿರುದ್ಧ ಬಂದೂಕೆತ್ತಿದ್ರೆ ನಮ್ಮ ಕುಟುಂಬಗಳು ಬೀದಿಗೆ ಬೀಳುತ್ತವೆ ಅನ್ನೋದನ್ನು ಅರ್ಥ ಮಾಡಿಸದೇ ಇದ್ದರೆ ಅಲ್ಲಿ ಉಗ್ರವಾದ ಅನ್ನೋದು ಕಡಿಮೆ ಆಗೋದಿಲ್ಲ. ಇನ್ನು ಹೀಗೆ ಮನೆ ಕಳ್ಕೊಂಡವರಿಗೆ ಕೂಡ ಅಲ್ಲಿನ ಯಾವನೋ ರಾಜಕಾರಣಿ, ಇನ್ಯಾವನೋ ಮತಾಂಧ ಗುಂಪಿನ ನಾಯಕ ಮನೆಗಳನ್ನು ಕಟ್ಟಿಸಿಕೊಡುವ, ಅವರಿಗೆ ಹಣ ಕೊಡುವ ಅಪಾಯ ಕೂಡ ಇರುತ್ತೆ. ಅಂಥವರ ಮೇಲೆ ಕೂಡ ಒಂದು ಕಣ್ಣಿಟ್ಟು ಅವರಿಗೆ ಸಹಾಯ ಮಾಡೋದಕ್ಕೆ ಬರೋರ ಮನೆಗಳಿಗೂ JCB ನುಗ್ಗಿಸೋ ಕೆಲಸನ ಅಲ್ಲಿನ ಪೊಲೀಸರು, ಭದ್ರತಾ ಪಡೆಗಳು ಮಾಡಬೇಕಾಗಿದೆ. ಇನ್ನು ಗೆಳೆಯರೆ, ಭಾರತದಲ್ಲಿನ ಪಾಕಿಸ್ತಾನಿಗಳನ್ನು ಇಲ್ಲಿಂದ ಹೊರಹಾಕುವ ಕೆಲಸ ಕೂಡ ಅತ್ಯಂತ ವೇಗವಾಗಿ ನಡೀತಾ ಇದೆ. ದೇಶದ ರಾಜಧಾನಿ ನವದೆಹಲಿಯೊಂದರಲ್ಲೇ ಸುಮಾರು 5,000 ಮಂದಿ ಪಾಕಿಸ್ತಾನಿಗಳಿರೋ ಬಗ್ಗೆ ಗೊತ್ತಾಗಿದೆ ಮತ್ತು ಅವರನ್ನು ಭಾರತದಿಂದ ಹೊರ ಕಳುಹಿಸುವ ಎಲ್ಲ ಕೆಲಸಗಳು ನಡೀತಾ ಇವೆ. ಏಪ್ರಿಲ್ 27 ಅಂದರೆ ಇವತ್ತು ಬಹುತೇಕ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಭಾರತದಿಂದ ಹೊರ ಹಾಕ್ತಾರೆ. ಇನ್ನು ಯಾರಿಗೆಲ್ಲ ಮೆಡಿಕಲ್ ವೀಸಾ ಸಿಕ್ಕಿದೆ ಅಂಥವರಿಗೆ 2 ದಿನ ಹೆಚ್ಚುವರಿ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಕೆಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಪರೇಷನ್ ಆಗಬೇಕಿದೆ. ಪಾಕಿಸ್ತಾನಕ್ಕೆ ಹೋದರೆ ಅವರಿಗೆ ಮತ್ತೆ ಭಾರತದ ವೀಸಾ ಸಿಗೋದಿಲ್ಲ. ಅಲ್ಲಿ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ಇಲ್ಲ, ಔಷಧಗಳು ಸಿಗೋದಿಲ್ಲ. ಹೀಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಹೋಗೋದಕ್ಕೆ ನಮಗೆ ಅವಕಾಶ ಕೊಡಿ, ನಮ್ಮ ಮಕ್ಕಳ ಜೀವ ಉಳಿಸಿ ಅಂತ ಕೆಲವರು ಕಣ್ಣೀರು ಹಾಕ್ಕೊಂಡು ಭಾರತದ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಆದರೆ ಅಂಥವರಿಗೆ ವಿಶೇಷವಾಗಿ ಭಾರತ ಕರುಣೆಯನ್ನು ತೋರುತ್ತಾ ಗೊತ್ತಿಲ್ಲ. ಇದುವರೆಗೆ ಅಂಥ ಯಾವ ಸಡಲಿಕೆಯ ಆದೇಶವನ್ನು ಸರ್ಕಾರ ಕೊಟ್ಟಿಲ್ಲ. ಆದರೆ ಯಾರಿಗೆಲ್ಲ ಲಾಂಗ್ ಟರ್ಮ್ ವೀಸಾಗಳು ಸಿಕ್ಕಿವೆ ಅವರಿಗೆ ಈ ಹೊರ ಹಾಕುವ ಪ್ರಕ್ರಿಯೆ ಅನ್ವಯ ಆಗೋದಿಲ್ಲ. ಇನ್ನೊಂದು ಕಡೆ ಹೀಗೆಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಭಾರತ ಹೊರ ಹಾಕ್ತಾ ಇದ್ದರೆ, ಪಾಕಿಸ್ತಾನ ಭಾರತದ ಜೊತೆಗಿನ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸೋದಾಗಿ ಹೇಳಿಕೊಂಡಿದೆ ಅಲ್ವಾ. ಅದರ ಬಗ್ಗೆ ಪಾಕಿಸ್ತಾನದಲ್ಲೇ ಸಾಕಷ್ಟು ಜನ ಪ್ರತಿಭಟನೆಗಳನ್ನು ಶುರು ಮಾಡಿದ್ದಾರೆ. ಭಾರತದ ಜೊತೆಗಿನ ವ್ಯಾಪಾರ ರದ್ದತಿಯಲ್ಲಿ ಈ ಬಾರಿ ಔಷಧಗಳು ಕೂಡ ಸೇರಿಕೊಂಡಿವೆ. ಈ ಹಿಂದೆಯೇ ಭಾರತ ಪಾಕಿಸ್ತಾನಕ್ಕೆ ಔಷಧ ಸೇರಿದಂತೆ ಎಲ್ಲ ವಸ್ತುಗಳ ರಫ್ತನ್ನು ನಿಲ್ಲಿಸಿತ್ತು ಮತ್ತು ಅವತ್ತು ಪಾಕಿಸ್ತಾನ ವೈದ್ಯಕೀಯ ಉಪಕರಣಗಳು, ಔಷಧಗಳನ್ನು ನಿಲ್ಲಿಸದ ಹಾಗೆ ಭಾರತದ ಮುಂದೆ ಮನವಿ ಮಾಡಿತು. ಹೀಗಾಗಿ ಭಾರತ ಪಾಕಿಸ್ತಾನಕ್ಕೆ ಔಷಧ ಸರಬರಾಜನ್ನು ಮುಂದುವರಿಸಿಕೊಂಡು ಬಂತು. ಚೈನಾ ವೈರಾಣುವಿನ ಸಮಯದಲ್ಲಿ ಕೂಡ ಪಾಕಿಸ್ತಾನಕ್ಕೆ ಭಾರತ ವ್ಯಾಕ್ಸಿನ್ಗಳನ್ನು ಸರಬರಾಜು ಮಾಡಿತ್ತು. ಆದರೆ ಈ ಬಾರಿ ವ್ಯಾಪಾರ ನಿರ್ಬಂಧ ಅಂದರೆ ಔಷಧಗಳು ಸೇರಿದಂತೆ ಏನನ್ನು ಪಾಕಿಸ್ತಾನಕ್ಕೆ ಭಾರತ ಕಳುಹಿಸೋದಕ್ಕೆ ಹೋಗೋದಿಲ್ಲ. ಇನ್ನು ಪಾಕಿಸ್ತಾನದ ಆಡಳಿತ, ನಾವು 3ನೇ ವ್ಯಕ್ತಿಗಳ ಮೂಲಕ ಭಾರತದ ವಸ್ತುಗಳನ್ನೇನು ಇಷ್ಟು ದಿನ ತರಿಸ್ಕೊಳ್ತಾ ಇದ್ವಿ, ಇನ್ನು ಮುಂದೆ ಅವುಗಳನ್ನು ಕೂಡ ತರಿಸಿಕೊಳ್ಳೋದಿಲ್ಲ ಅಂತ ಹೇಳಿದೆ. ಹೀಗಾಗಿ ಭಾರತೀಯ ಔಷಧಗಳು ಪಾಕಿಸ್ತಾನದಲ್ಲಿ ಇನ್ನು ಮುಂದೆ ಸಿಗೋದಿಲ್ಲ. ಸೊ ಅಲ್ಲಿಗಾಗಲೇ ಔಷಧಗಳಿಗಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇರೋ ಅಲ್ಪ ಸ್ವಲ್ಪ ಔಷಧಗಳ ಬೆಲೆಯನ್ನು ವ್ಯಾಪಾರಿಗಳು ಹೆಚ್ಚು ಮಾಡಿದ್ದಾರೆ. ಇನ್ನು ಪಾಕಿಸ್ತಾನದ ಡ್ರಗ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಪಾಕಿಸ್ತಾನ ಇದೆಯಲ್ಲ, ಅದು ಔಷಧ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಭಾರತದಿಂದ ಔಷಧಗಳನ್ನು ತರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದರೆ ಅದಕ್ಕೆ ಬೇರೆ ವ್ಯವಸ್ಥೆಗಳನ್ನಾದರೂ ಮಾಡಿಕೊಳ್ಳಿ, ಅದನ್ನು ಬೇಗ ಮಾಡಿ ಅಂತ ಪಾಕ್ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಈ ಡ್ರಗ್ ರೆಗ್ಯುಲೇಟರಿ ಅಥಾರಿಟಿ ಶುರು ಮಾಡಿದೆ. ಇಲ್ಲಿ ಪಾಕಿಸ್ತಾನ ಭಾರತದಿಂದ 40% ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅನ್ನು ಆಮದು ಮಾಡಿಕೊಳ್ತಾ ಇತ್ತು. ಹಾಗೆ ಲೈಫ್ ಸೇವಿಂಗ್ ಡ್ರಗ್ಸ್ ಅಂದರೆ ರೇಬಿಸ್, ಹಾವಿನ ಕಡಿತಕ್ಕೆ, ಸೋಂಕುಗಳಿಗೆ ಮತ್ತು ಇನ್ನಿತರ ಅಪಾಯಕಾರಿ ಆರೋಗ್ಯ ಸ್ಥಿತಿಗಳನ್ನು ನಿಭಾಯಿಸೋದಕ್ಕೆ ಬೇಕಾದ ಔಷಧಗಳು ಅವರಿಗೆ ಹೋಗ್ತಾ ಇದ್ದದ್ದು ಭಾರತದಿಂದ. ಕ್ಯಾನ್ಸರ್ನಂಥ ಕಾಯಿಲೆಗಳಿಗೆ, ಡಯಾಬಿಟಿಸ್, BP ನಿಯಂತ್ರಣಕ್ಕೆ ಹೀಗೆ ಭಾರತದ ಔಷಧಗಳಲ್ಲಿ ಬಳಕೆ ಆಗ್ತಾ ಇದ್ವು. ಸರ್ಜಿಕಲ್ ಎಕ್ವಿಪ್ಮೆಂಟ್ ಭಾರತದಿಂದಲೇ ಹೋಗ್ತಾ ಇತ್ತು. ಪಾಕಿಸ್ತಾನದಲ್ಲೇ ಇರೋ ವಿಶೇಷ ಕಾಯಿಲೆಗಳಿಗೆ ಕೂಡ ಭಾರತ ಔಷಧಗಳನ್ನು ತಯಾರು ಮಾಡಿ ಇಲ್ಲಿಂದ ಕಳುಹಿಸಿಕೊಡ್ತಾ ಇತ್ತು. ಭಾರತದ ಜನರಿಕ್ ಮೆಡಿಸಿನ್ ಕೂಡ ಪಾಕಿಸ್ತಾನದಲ್ಲಿ ಭಾರಿ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇತ್ತು. ಗೆಳೆಯರೆ, ಭಾರತವನ್ನು ಜಗತ್ತಿನ ಔಷಧ ತಯಾರಿಕಾ ಕಾರ್ಖಾನೆ ಅಂತ ಕರೀತಾರೆ. ಇಡೀ ಜಗತ್ತಿಗೆ ಬೇಕಾಗುವ ಒಟ್ಟು ಔಷಧ ಏನಿದೆ ಅದರಲ್ಲಿ 20% ಭಾರತ ರಫ್ತು ಮಾಡುತ್ತೆ. ಅಮೆರಿಕಾದ ಆರೋಗ್ಯ ಮಾರುಕಟ್ಟೆಯಲ್ಲಿ ಭಾರತದ ಜನರಿಕ್ ಮೆಡಿಸಿನ್ನ ಪಾಲು 47%. ಇನ್ನು ಜಗತ್ತಿನ ಬೇರೆ ಯಾವ ದೇಶದ ಔಷಧಿಗಳಿಗೆ ಹೋಲಿಕೆ ಮಾಡಿದರೂ ಕೂಡ ಭಾರತದ ಔಷಧ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಅತ್ಯುತ್ತಮ ಗುಣಮಟ್ಟದಿಂದ ಕೂಡಿರುತ್ತೆ. ಇನ್ನು ಜನರಿಕ್ ಮೆಡಿಸಿನ್ ಜಗತ್ತಿನ ಸಾಕಷ್ಟು ಮಧ್ಯಮ ವರ್ಗ ಹಾಗೂ ಬಡವರ ಜೀವ ಉಳಿಸ್ತಾ ಇದೆ. ಪಾಕಿಸ್ತಾನ ಕೂಡ ಇದರಿಂದ ಹೊರತಾಗೇನಿಲ್ಲ. ಆದರೆ ಈಗ ಪಾಕಿಸ್ತಾನಕ್ಕೆ ಭಾರತದ ಔಷಧಗಳು ಹೋಗೋದಿಲ್ಲ. ಅವರು ಚೈನಾದಿಂದ APA ತರಿಸ್ಕೋಬಹುದು, ಆದರೆ ಅದಕ್ಕಾಗಿ ಭಾರತಕ್ಕಿಂತ ಹೆಚ್ಚು ಬೆಲೆಯನ್ನು ಕೊಡಬೇಕಾಗತ್ತೆ, ಗುಣಮಟ್ಟ ಕಡಿಮೆ ಇರುತ್ತೆ. ಇನ್ನು ಯುರೋಪಿಯನ್ ದೇಶಗಳಿಂದ ಔಷಧವನ್ನು ತರಿಸ್ಕೊಂಡ್ರೆ ಅದನ್ನು ಖರೀದಿ ಮಾಡೋ ಶಕ್ತಿ ಪಾಕಿಸ್ತಾನದ ಸಾಮಾನ್ಯ ನಾಗರಿಕನಿಗೆ ಇರೋದಿಲ್ಲ. ಹೀಗಾಗಿ ಇನ್ನು ಕೆಲ ದಿನಗಳಲ್ಲಿ
ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಶುರುವಾಗುತ್ತೆ. ಭಾರತದ ಜೊತೆಗಿನ ಸಂಘರ್ಷದಲ್ಲಿ ಪಾಕಿಸ್ತಾನ ಈ ಬಾರಿ ಏನೇನೆಲ್ಲ ಕಳ್ಕೊಳ್ಳುತ್ತೋ ಗೊತ್ತಿಲ್ಲ. ಗೆಳೆಯರೆ, ಪಾಕಿಸ್ತಾನ ಈ ಹಿಂದೆ ಭಾರತವನ್ನು ಕೆಣಕಿದ ಸಂದರ್ಭಗಳಿಗೂ ಈಗಿನ ಸಂದರ್ಭಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆರ್ಥಿಕವಾಗಿ ಹೈರಾಣಾಗಿರೋ ಪಾಕಿಸ್ತಾನ ಭಾರತದ ಜೊತೆಗಿನ ಸಂಘರ್ಷವನ್ನು ಹೇಗೆ ಮುಂದುವರಿಸುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ ಭಾರತ ಪಾಕ್ಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.